ಕುಂದಗೋಳ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ದಂಡಾಧಿಕಾರಿಯ ರಾಜು ಮಾವಕರ್ ಹಾಗೂ ರೈತರಿಗೆ ಪರಿಹಾರದಲ್ಲಿ ತಾರತಮ್ಯ ಉಡಾಫೆ ಉತ್ತರಗಳನ್ನು ಖಂಡಿಸಿ ಕರವೇ ಸಂಘಟನೆ ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟಿಸಿ ಕಚೇರಿಯ ಸೆಟ್ರೆಸ್ ಎಳೆಯಲು ಮುಂದಾದಾಗ ಅಧಿಕಾರಿಗಳು ಪೊಲೀಸರ ಜೊತೆ ಮಾತಿನ ಚಕಮಕಿ ನಂತರ ಉಪ ತಹಸೀಲ್ದಾರ್ ಕರವೇ ಸಂಘಟನೆಯ ಮನವಿ ಆಲಿಸಿದ್ದಾರೆ. ಪ್ರತಿಭಟನೆ ವೇಳೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕಳೆದ ಮಳೆ ಅವಾಂತರದಿಂದ ಬೆಣ್ಣಿ ಹಳ್ಳದ ಕೊಚ್ಚಿ ಹೋಗಿ ನೂರಾರು ರೈತರ ಜಮೀನುಗಳು ಹಾನಿಗೆ ಒಳಗಾಗಿದ್ವು. ಕರವೇ ಸಂಘಟನೆ ಪ್ರತಿ ಬಾರಿ ರೈತರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಧ್ವನಿ ಎತ್ತುತ್ತಾ ಬಂದಿದೆ. ತಹಸೀಲ್ದಾರ್ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರತಿ ಕೆಲಸಕ್ಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲ. ಕೆಲ ರೈತ ಸಂಘಟನೆಗಳು ಕೆಲವರು ಸನ್ಮಾನಿಗಳಿಗೆ ಮೀಸಲಾಗಿವೆ. ರೈತ ಸಮಸ್ಯೆಗಳನ್ನು ಧ್ವನಿ ಎತ್ತಲು ಇಲ್ಲಿಯವರೆಗೂ ಯಾರೊಬ್ಬರೂ ಮುಂದಾಗಿಲ್ಲ. ಅಧಿಕಾರಿಗಳು ಆಡಿದ್ದೇ ಆಟ ಮಾಡಿದ್ದೇ ಪಾಠವಾಗಿದೆ. ರೈತರ ಬೆಳೆ ಪರಿಹಾರ ಇಲ್ಲಿಯವರೆಗೂ ತಾಲೂಕಿನ ಯಾವ ರೈತರಿಗೂ ಸರಿಯಾಗಿ ಬಿಡುಗಡೆಯಾಗಿಲ್ಲ. ಗಂಭೀರ ಆರೋಪಿಸಿ ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿ ಸರ್ಕಾರದ ಕೆಲಸಗಳಿಗೆ ಸಿಬ್ಬಂದಿಗಳು ಲಂಚ ಪಡೆಯುತ್ತಿರುವ ಬಗ್ಗೆ ತೀವ್ರ ಖಂಡನೆಗೆ. ಯಾವ ಕೆಲಸಕ್ಕೆ ಎಷ್ಟು ಹಣ ಎಂಬುದು ಲಿಖಿತ ದಾಖಲೆ ಪಡೆದವರ ಕರವೇ ಸಂಘಟನಾಕಾರರು ಕರವೇ ತಾಲೂಕು ಅಧ್ಯಕ್ಷ ಕಲ್ಲಪ್ಪ ಹರಕುಣಿ, ಅಶೋಕ್ ಗೋರ್ಪಡೆ, ಅಡಿವೆಪ್ಪ ಹೆಬಸೂರ್, ಮಂಜುನಾಥ್ ಹಾದಿಮನಿ, ಶ್ರೀಕಾಂತ್ ಹಿರೇಬೂದಿಹಾಳ್ ಸೇರಿದಂತೆ ತಾಲೂಕಿನ ನೂರಾರು ಕರವೇ ಕಾರ್ಯಕರ್ತರು ಭಾಗಿಯಾಗಿದ್ದರು. ನಮ್ಮ ಶಿಲ್ಘಟ್ಟ ತಾಲೂಕಿನ ಶಿಕ್ಷಣ ಇಲಾಖೆ ಕ್ಷೇತ್ರ ಅಧಿಕಾರಿಗಳಾದಂಥ ನಮ್ಮ ನರೇಂದ್ರ ಸರ್ ಅವರು ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ BN ಸ್ವಾಮಿ ಅವರು ಮತ್ತು ನಾವು ಈ ಒಂದು ಶಿಲ್ಘಟ್ಟ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಸುಮಾರು 18 ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಏಡೆಡ್ ಶಾಲೆಗಳು 7 ಶಾಲೆಗಳು ಮತ್ತು ಅನುದಾನ ರಹಿತ ಶಾಲೆಗಳು ಸುಮಾರು 31 ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಕರೆಸಿ ಇವತ್ತು ನಮ್ಮ ಶಿಲ್ಘಟ್ಟ ತಾಲೂಕಿನಲ್ಲಿ ಏನಿವತ್ತು ಮುಂದಿನ ತಿಂಗಳಲ್ಲಿ ನಡೀತಕ್ಕಂಥ SLC ಫಲಿತಾಂಶ ಇಡೀ ಜಿಲ್ಲೆಯಲ್ಲೇ ಒಂದು ಮೊದಲನೇ ಸ್ಥಾನಕ್ಕೆ ಬರಬೇಕನ್ನೋ ಒಂದು ಇವತ್ತು ನಾವು ಎಲ್ಲ ಶಿಕ್ಷಕರಿಗೆ ಇವತ್ತು ಮನವೊಲಿಸಿ ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬದ ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಂಥ ಸಂದರ್ಭದಲ್ಲಿ ನಾವು ಗಮನ ಹರಿಸಿ ಇವತ್ತು ನಮ್ಮ ಎಲ್ಲರ ಸಹಕಾರದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲೇ ಇವತ್ತು ಫಲಿತಾಂಶ ನಮ್ಮ ಕ್ಷೇತ್ರದ್ದು ಮೊದಲನೇ ಸ್ಥಾನಕ್ಕೆ ಬರಬೇಕಂತ ಎಲ್ಲ ಶಿಕ್ಷಕರ ಗಮನ ತಂದಿದ್ದೀರಿ. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಾವು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ 20 ತಿಂಗಳಿಂದ ನಾವು ಮಾಡ್ತಾಯಿದ್ದೀವಿ. ಮುಂದೆ ನಮ್ಮ ಅಧಿಕಾರ ಅವಧಿಯಲ್ಲಿ ಇವತ್ತು ಎಲ್ಲ ನಮ್ಮ ಶಿಕ್ಷಕರು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದ ಮುಂದೆ ಈ ಕ್ಷೇತ್ರದ ಬಡವರಿಗೆ ಬಡ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಪ್ರತಿ ಕ್ಷೇತ್ರದಲ್ಲೂ ಎಲ್ಲ ಭಾಗದಲ್ಲೂ ಇವತ್ತು ಅಭಿವೃದ್ಧಿಗಾಗ್ಬೋದು, ಯಾವುದೇ ಒಂದಕ್ಕಾಗ್ಬೋದು, ಇವತ್ತು ಈ ರಾಜ್ಯದ ಜನಸಾಮಾನ್ಯರು ಕಟ್ಟೋ ತೆರಿಗೆ ಹಣದಿಂದ ಅದು ಉಪಯೋಗ ಆಗ್ತಕ್ಕಂಥದ್ದು ಸರ್ಕಾರದಿಂದ. ಆ ಜನಗಳು ಕಟ್ಟಿರೋ ತೆರಿಗೆ ಹಣನ ದುರುಪಯೋಗ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಈ ಕ್ಷೇತ್ರದ ಬಡ ಮಕ್ಕಳ ಬಗ್ಗೆ ಗಮನ ಹರಿಸಿ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ನನ್ನ ಸ್ಯಾಲ್ರಿ ಸಂಪೂರ್ಣವಾಗಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು 2 ವರ್ಷ ಮಾಡಿದ್ದೀರಿ. ಸಂಪೂರ್ಣವಾಗಿ ನಮ್ಮ ಅಧಿಕಾರ ಇರೋಷ್ಟು ದಿನ ಆ ಒಂದು ಜನಗಳಿಗೆ ಕೊಟ್ಟಂಥ ತೆರಿಗೆ ಹಣವನ್ನು ದುರುಪಯೋಗ ಆಗದಿರ ಅದು ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಕ್ಷೇತ್ರದಲ್ಲಿ ಇವತ್ತು ನಮ್ಮ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಾದಂಥ ನಮ್ಮ ನರೇಂದ್ರ ಸರ್ ಅವರು ಇವತ್ತು ಭಾಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ಶಾಲೆಗಳಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಮತ್ತು ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಗಮನ ಹರಿಸಿ ಇವತ್ತು 2023, 24, 25 ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಶಿಕ್ಷಣ ಒಂದು ಹೆಜ್ಜೆ ಮುಂದೆ ಹೋಗಿದೆ ಅನ್ನೋ ಒಂದು ಗಮನವನ್ನು ನಮಗೆ ಬಂದಿದೆ. ಮುಂದೆ ಇನ್ನೂ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕೆಲಸ ನಾವು ಮಾಡ್ತೀವಿ. ಸರ್ಕಾರ ಇವತ್ತು ನಮ್ಮ ಶಿಕ್ಷಕರು ಎಲ್ಲ ಅಧಿಕಾರಿಗಳು ಮುಖ್ಯವಾಗಿ ನಮ್ಮ ತಹಸೀಲ್ದಾರ್ ಅವರ ಸಹಕಾರ ಅವರು ಸಹ ಇವತ್ತು KS ಅಧಿಕಾರಿಯಾಗಿ ಇವತ್ತು ಸ್ಟೂಡೆಂಟ್ಸ್ಗೆ ಇವತ್ತು ಪಾಠ ಮಾಡೋಂಥ ಒಂದೊಂದು ಪೀರಿಯಡ್ ಪಾಠ ಮಾಡ್ತೀನಿ ಅಂತ ಅವರು ಇವತ್ತು ಮಕ್ಕಳಿಗೆ ಭಾಳಷ್ಟು ಉತ್ತೇಜನವನ್ನು ಕೊಡ್ತಾಯಿದ್ದಾರೆ. ಪ್ರತಿ ಕಾರ್ಯಕ್ರಮದಲ್ಲಿ ಅವರು ಮಕ್ಕಳಿಗೆ ಪುಸ್ತಕಗಳನ್ನು ಕೊಟ್ಟು ಇವತ್ತು ಆ ಪುಸ್ತಕಗಳ ಮುಖಾಂತರ ತಮಗೆ ಒಳ್ಳೆ ಇವತ್ತು ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗ್ತಕ್ಕಂಥ ಅವರು ಒಂದು ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಪ್ರಕಾರ ಈ ಒಂದು 2025ನೇ ಸಾಲಿನ ಫಲಿತಾಂಶ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ನಮ್ಗೆ ಇರ್ತೈತೆ ಅನ್ನೋ ನಂಬಿಕೆ ನನಗಿದೆ. ನರೇಂದ್ರ ಸರ್ ಅವರು ನಮ್ಮ ತಹಸೀಲ್ದಾರ್ ಅವರು ಶಿಕ್ಷಕರಿಗೆ
ಇವು ಎ ಕ್ಯಾಟಗಿರಿ, ಬಿ ಕ್ಯಾಟಗಿರಿ, ಸಿ ಕ್ಯಾಟಗಿರಿ ಅನ್ನೋರು. ಸಿ ಕ್ಯಾಟಗಿರಿ ಅವರಿಗೆ ಯಾವ ರೀತಿ ನೀವು ಒಂದು ವಿದ್ಯಾಭ್ಯಾಸ ಅವ್ರಿಗೆ ಕೊಡ್ಬೇಕು ಅನ್ನೋದನ್ನ ಈಗಾಗಲೇ ಅವರು ವಾಸ್ತವಿಕ ಎಲ್ಲರ ಗಮನ ತಂದಿದ್ದಾರೆ. ಇನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಯಾರು ನಿರೀಕ್ಷೆ ಮಾಡಿದಂಥ ಬಹುಮಾನ ಕೊಡ್ತೀನಿ, ಇದು ಗ್ಯಾರಂಟಿ. ನಾನು ಹೇಳೋನಲ್ಲ, ಕೊಟ್ಟು ಕುಂದಗೋಳ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ದಂಡಾಧಿಕಾರಿಯ ರಾಜು ಮಾವಕರ್ ಹಾಗೂ ರೈತರಿಗೆ ಪರಿಹಾರದಲ್ಲಿ ತಾರತಮ್ಯ ಉಡಾಫೆ ಉತ್ತರಗಳನ್ನು ಖಂಡಿಸಿ ಕರವೇ ಸಂಘಟನೆ ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟಿಸಿ ಕಚೇರಿಯ ಸೆಟ್ರೆಸ್ ಎಳೆಯಲು ಮುಂದಾದಾಗ ಅಧಿಕಾರಿಗಳು ಪೊಲೀಸರ ಜೊತೆ ಮಾತಿನ ಚಕಮಕಿ ನಂತರ ಉಪ ತಹಸೀಲ್ದಾರ್ ಕರವೇ ಸಂಘಟನೆಯ ಮನವಿ ಆಲಿಸಿದ್ದಾರೆ. ಪ್ರತಿಭಟನೆ ವೇಳೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕಳೆದ ಮಳೆ ಅವಾಂತರದಿಂದ ಬೆಣ್ಣಿ ಹಳ್ಳದ ಕೊಚ್ಚಿ ಹೋಗಿ ನೂರಾರು ರೈತರ ಜಮೀನುಗಳು ಹಾನಿಗೆ ಒಳಗಾಗಿದ್ವು. ಕರವೇ ಸಂಘಟನೆ ಪ್ರತಿ ಬಾರಿ ರೈತರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಧ್ವನಿ ಎತ್ತುತ್ತಾ ಬಂದಿದೆ. ತಹಸೀಲ್ದಾರ್ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರತಿ ಕೆಲಸಕ್ಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲ. ಕೆಲ ರೈತ ಸಂಘಟನೆಗಳು ಕೆಲವರು ಸನ್ಮಾನಿಗಳಿಗೆ ಮೀಸಲಾಗಿವೆ. ರೈತ ಸಮಸ್ಯೆಗಳನ್ನು ಧ್ವನಿ ಎತ್ತಲು ಇಲ್ಲಿಯವರೆಗೂ ಯಾರೊಬ್ಬರೂ ಮುಂದಾಗಿಲ್ಲ. ಅಧಿಕಾರಿಗಳು ಆಡಿದ್ದೇ ಆಟ ಮಾಡಿದ್ದೇ ಪಾಠವಾಗಿದೆ. ರೈತರ ಬೆಳೆ ಪರಿಹಾರ ಇಲ್ಲಿಯವರೆಗೂ ತಾಲೂಕಿನ ಯಾವ ರೈತರಿಗೂ ಸರಿಯಾಗಿ ಬಿಡುಗಡೆಯಾಗಿಲ್ಲ. ಗಂಭೀರ ಆರೋಪಿಸಿ ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿ ಸರ್ಕಾರದ ಕೆಲಸಗಳಿಗೆ ಸಿಬ್ಬಂದಿಗಳು ಲಂಚ ಪಡೆಯುತ್ತಿರುವ ಬಗ್ಗೆ ತೀವ್ರ ಖಂಡನೆಗೆ ಯಾವ ಕೆಲಸಕ್ಕೆ ಎಷ್ಟು ಹಣ ಎಂಬುದು ಲಿಖಿತ ದಾಖಲೆ ಪಡೆದವರ ಕರವೇ ಸಂಘಟನಾಕಾರರು ಕರವೇ ತಾಲೂಕು ಅಧ್ಯಕ್ಷ ಕಲ್ಲಪ್ಪ ಹರಕುಣಿ, ಅಶೋಕ್ ಗೋರ್ಪಡೆ, ಅಡಿವೆಪ್ಪ ಹೆಬಸೂರ್, ಮಂಜುನಾಥ್ ಹಾದಿಮನಿ, ಶ್ರೀಕಾಂತ್ ಹಿರೇಬೂದಿಹಾಳ್ ಸೇರಿದಂತೆ ತಾಲೂಕಿನ ನೂರಾರು ಕರವೇ ಕಾರ್ಯಕರ್ತರು ಭಾಗಿಯಾಗಿದ್ದರು. ಗುಂಪು ಅಧ್ಯಯನಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಹೆಚ್ಚು ಕಲಿತಿರ್ತಕ್ಕಂಥ ವಿದ್ಯಾರ್ಥಿ ಉಳಿದ ಮತ್ತು ರಜಾ ದಿನಗಳಲ್ಲಿ ತರಗತಿಗಳನ್ನ ಮಾಡ್ಕೊಳ್ತಾ ಇದೆ. ರಸದಲ್ಲಿ ಮಿಸ್ ಕಾಲ್ ಕೊಟ್ಟು ಅವ್ರನ್ನ ಎಬ್ಬಿಸ್ತಕ್ಕಂಥ ಬೆಳಗ್ಗೆ ಹೊತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಕೊನೆಯ ಹಂತದಲ್ಲಿ 2 ಪ್ರಿಪ್ರೇಟರಿಗಳನ್ನ ಮಾಡ್ತಾ ಇದ್ದೀವಿ. ಆ 2 ಪ್ರಿಪ್ರೇಟರಿಗಳು, ಒಂದು ರಾಜ್ಯ ಪ್ರಿಪ್ರೇಟರಿ ನಡೀತವೆ, ಜಿಲ್ಲಾ ಪ್ರಿಪರೇಟರಿ ನಡೀತವೆ. ನಮ್ಮ ಹಂತದಿಂದ ಇನ್ನೊಂದು ಕಿರುಪರೀಕ್ಷೆ ನಡೀತವೆ. ಇದರ ಜೊತೆಗೆ ಶಾಲೆಗಳಲ್ಲಿ ನಿರಂತರವಾಗಿ ಶಾಲೆಗೆ ಸೇರಿಸುವಂತಹ ಮಕ್ಕಳು ತುಂಬ ಸಾಮಾಜಿಕವಾಗಿ ಹಿಂದುಳಿದಂತಹ ಕುಟುಂಬ ಇರಬೇಕಾಗುತ್ತೆ. ಫುಲ್ ಪಾಠವನ್ನು ಕಲಿತು ಆ ಪಾಠದಲ್ಲಿ ಎಲ್ಲವನ್ನ ಅವರು ಅಟೆಂಡ್ ಮಾಡಬೇಕಾಗುತ್ತೆ. ಅಟೆಂಡ್ ಮಾಡಿ ಒಂದು 16 ಪಾಠ ಇದ್ದರೆ ಒಂದು 4-5 ಪಾಠ ಓದ್ಕೊಂಡು ನಾವು ಮೋಟಿವೇಟ್ ಮಾಡುವಂಥದ್ದು, ಯಾರು ಕಲಿಕೆಯಲ್ಲಿ ಇರ್ತಾರೆ ಅವ್ರನ್ನ ನಾವು ಮಾಡುವಂಥದ್ದು. ಈಗ 47 ಮಕ್ಕಳಿದ್ದಾರೆ, 3 ಸೆಕ್ಷನ್ ಮಾಡಿದ್ವಿ ಸರ್. ನೀವು ಹೇಳಿದ್ರೆ A-B-C ಸೆಕ್ಷನ್ ಸರ್. ಸರಿ ಟಾಪರ್ ಒಬ್ಬರು ಬಂದಿದ್ವಿ ಸರ್. ಈ ಸರಿ ಟಾಪ್ 3 ನಮ್ಮ ಶಾಲೆಯವರೇ ಬರಬೇಕು ಅನ್ನೋಂಥ ಉದ್ದೇಶ. ರಸಪ್ರಶ್ನೆ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದೆ. ರಸಪ್ರಶ್ನೆ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಸವಾಲು ಇನ್ನೂ ಇದೆ. ನಮಗೆ ತೃಪ್ತಿ ಇಲ್ಲ ಇನ್ನೂ. ಆ ಸವಾಲನ್ನ ನಾವು ವಿಷಯವಾರ ಪ್ರತಿ ವಿಷಯಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸುವಂತ ಕಾರ್ಯಾಗಾರ ಕೂಡ ಆಯಿತು. ಅದಕ್ಕೆ ಮಾರ್ಗದರ್ಶನವನ್ನ ಮಾಡಲಾಗಿದೆ. ಆಮೇಲೆ ಈಗಾಗಲೇ ಡಿಸೆಂಬರ್ಗೆ ಪಾಠ ಮುಗಿದಿರೋದ್ರಿಂದ ಜನವರಿಯಿಂದ ನಾವು 2 ನಮ್ಮ ಟಾರ್ಗೆಟ್ ಇರ್ತದೆ. ಇವೆರಡರ ಫಲಿತಾಂಶ 80 ದಾಟಿದ್ರೆ ನಾವು ಇಡೀ ಟೋಟಲ್ ಅಲ್ಲಿ ನಾವು ಅರ್ಧವಾರ್ಷಿಕ ಪರೀಕ್ಷೆ ಅದೇ ಸ್ಥಿತಿಯಲ್ಲೇ ಮುಂದುವರೆದು ಇನ್ನಷ್ಟು ನಾವು ಸಾಧ್ಯ 35-40 ಶಾಲೆಗಳು ಬರ್ತಾ ಇದ್ರೆ ಈಗ 1-2ಕ್ಕೆ ಬಂದು ನಿಂತಿದೆ. ಸೊ ಹಾಗಾಗಿ ನೀವು ಒಂದು ಹಿಂದಿದ್ದಂಗೆ ಒಂದು